ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ ಭಾರತ್ ಮಾತಾ ಕಿ. ವೇದಿಕೆ ಮೇಲಿರುವಂತಹ ಸಮಸ್ತ ಪೂಜ್ಯ ಮಠಾಧೀಶರ ಮತ್ತು ಜಗದ್ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ, Honorable Home Minister Shri Amit Shah ji and I beloved people of Karnataka, this day is not a celebration of an individual. It is a celebration of 5 decades of our shared journey of struggles faced together, victorious earned together, and enduring both with the people of Karnataka. From the streets of Shikaripura to the steps of Vidhana Saudha, my journey has been shaped by the tireless efforts of our Karyakartas and the blessings of our farmers. I stand here today with a heart full of gratitude. ಇದು ನನ್ನ ಜೀವನದ ಪರ್ವ ದಿನ, ನಿಮ್ಮ ಅಭಿಮಾನದಲ್ಲಿ ನನ್ನ ತೇಲಿಸಿದ ದಿನ. ನನ್ನ ಪ್ರೀತಿಯ ಕರುನಾಡ ಜನತೆಗೆ ನನ್ನ ಪ್ರೀತಿಯ ಕೃತಜ್ಞತೆಯ ನಮಸ್ಕಾರ. ಇದು ನನ್ನ ಕೃತಜ್ಞತೆ ಹೇಳುವ ಕಾಲ. ಬಂಧುಗಳೇ, ಇಂದು ನಾನು ರಾಜಕಾರಣಿಯಾಗಿ ನಿಂತಿಲ್ಲ. ಇಂದು ನಾನು ನಿಮ್ಮೆಲ್ಲರ ಬಂಧುವಾಗಿ, ನಿಮ್ಮೆಲ್ಲರ ಹೆತ್ತು ಬೆಳೆಸಿದ ಮಗನಾಗಿ ನಿಮ್ಮೆದುರು ನಿಂತಿದ್ದೇನೆ. ಮದಕರ ನಾಯಕ ಆಳಿದ ನಾಡು, ವೀರವನಿತೆ ಓನಕ್ಕ ಓಬವ್ವ ಜನ್ಮ ತಾಳಿದ ಭೂಮಿ, ಶರಣಶ್ರೇಷ್ಠರು ನಡೆದಾಡಿದ ತಪೋವನ, ಐತಿಹಾಸಿಕ ಚಿತ್ರದುರ್ಗ ಇಂದು ಕನ್ನಡ ನಾಡಿನ ಮೂಲೆ ಮೂಲೆಯಿಂದ ಹರಿದು ಬಂದಿರುವ ನಿಮ್ಮ ಅಭಿಮಾನದ ಜನಸಾಗರದ ಮುಂದೆ ನಿಂತಿರುವ ನನಗೆ ಅಕ್ಷರಶಃ ಇಂದು ಮಾತು ಹೊರಬರುತ್ತಾ ಇಲ್ಲ. 50 ವರ್ಷಗಳು ನಿಮ್ಮೊಂದಿಗೆ ಕಳೆದ ಸಂದರ್ಭವನ್ನ ಈ ರೀತಿ ಅಭಿಮಾನದ ಹೊಳೆಯಲ್ಲಿ ನನ್ನನ್ನು ತೋರಿಸಿ ಸಡಗರ ಪಡುತ್ತಿರುವುದಕ್ಕೆ ನಾನು ಜನ್ಮ ಜನ್ಮಾಂತರಕ್ಕೂ ನಿಮಗೆ ಋಣಿಯಾಗಿದ್ದೇನೆ. ಎಷ್ಟೇ ಕಾರ್ಯದ ಒತ್ತಡವಿದ್ದರೂ ಸಹ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಂತರ ದೇಶ ಕಂಡ ದಿಟ್ಟತೆಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಇಲ್ಲಿ ಬಂದು ಕುಳಿತಿರುವ ನಮ್ಮೊಂದಿಗಿರುವ ಈ ಕ್ಷಣ ದುರ್ಗದ ನೆಲದಲ್ಲಿ ಅವರೊಬ್ಬ ವೀರ ಮದಕರಿ ನಾಯಕನಂತೆ ಕಂಗೊಳಿಸುತ್ತಿದ್ದಾರೆ. ಏಕೆಂದರೆ ದೇಶ ಕಂಡಂತಹ ಶ್ರೇಷ್ಠ ಪ್ರಧಾನಿ ಸ್ವಾತಂತ್ರ್ಯಾನಂತರ ಭಾರತವನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ಯಲು, ವಿಶ್ವದ ಮುಂಚೆಲೆಗೆ ಭಾರತವನ್ನು ಮೊದಲ ಸ್ಥಾನದಲ್ಲಿ ನಿಲ್ಲಿಸಲು ಸಂಕಲ್ಪ ತೊಟ್ಟು ದುಡಿಯುತ್ತಿರುವ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೆಗಲು ಕೊಟ್ಟು ರಾಷ್ಟ್ರವನ್ನ ಉಳಿಸುವುದಕ್ಕೆ ಅಮಿತ್ ಶಾ ಜಿ ಅವರ ಅನರ್ಷೆ ದುಡಿತಾ ಇದ್ದಾರೆ. ಇಂದು ಪಶ್ಚಿಮ ಬಂಗಾಳದಂತಹ ಬೃಹತ್ ರಾಜ್ಯ ನುಸುಳುಕೋರರ ಹಾವಳಿಯಿಂದ ಭಾರತಕ್ಕೆ ಸವಾಲಾಗಿ ಪರಿಣಮಿಸಿತ್ತು. ಕಳೆದ 3-4 ದಶಕಗಳಿಂದ ಅಲ್ಲಿ ಮುಕ್ತ ಮತ್ತು ನ್ಯಾಯ ಸಮ್ಮತ ಚುನಾವಣೆ ನಡೆದಿರಲಿಲ್ಲ. ಅಂತ ಪಶ್ಚಿಮ ಬಂಗಾಳದಲ್ಲಿ ಹಿಂದೆಂದೂ ಕಾಣದಂತಹ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿರುವುದು ಕೇವಲ ಪ್ರಜಾಪ್ರಭುತ್ವ ಜಯವೇ ಅಲ್ಲ, ಭಾರತದ ವಿಜಯ ಎಂದು ಜಗತ್ತಿಗೆ ಸಾರಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಜಿ ಅವರ ಜೋಡಿ ಶಕ್ತಿ ಶತಕೋಟಿ ಭಾರತೀಯರಲ್ಲಿ ರೋಮಾಂಚನ ತರಿಸಿದೆ.